ಫುಟ್ಪಾತ್ ಕ್ಲೀನಿಂಗ್ ಆಯಿತು ಆ್ಯಂಡ್ ಈ ಬಿಡಾಡಿ ವೆಹಿಕಲ್ಗಳ ಕ್ಲೀನಿಂಗ್ ಆಯಿತು. ಈಗ ಬೆಂಗಳೂರು ಕ್ಲೀನಿಂಗ್ಗೆ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಮುಂದಾಗಿದ್ದಾರೆ. ಆಗಸ್ಟ್ 1ರಿಂದ ಬೆಂಗಳೂರು ಕ್ಲೀನಿಂಗ್ ಅಭಿಯಾನವನ್ನು ಅವರು ಹಮ್ಮಿಕೊಂಡಿದ್ದಾರೆ. ಈಗಾಗಲೇ GBAಯ 1616 ಜಾಗಗಳನ್ನು ಗುರುತು ಮಾಡಲಾಗಿದೆ ಕ್ಲೀನ್ ಮಾಡಲಿಕ್ಕೆ. ಇನ್ನು ಸ್ವಂತ ಜಾಗದಲ್ಲಿ ಮಾಲೀಕರು ಕ್ಲೀನ್ ಮಾಡಿಕೊಳ್ಬೇಕು. ನಿಮ್ಮ ಮನೆಯ ಸುತ್ತಮುತ್ತ, ಸೈಟ್ನ ಸುತ್ತಮುತ್ತ ಅಥವಾ ಖಾಲಿ ಸೈಟ್ನ ಒಳಗಡೆ ಕಸ ಕಡ್ಡಿ ಏನಾದರೂ ಇದ್ದರೆ ಮಾಲೀಕರೇ ಕ್ಲೀನ್ ಮಾಡಬೇಕು. ಇಲ್ಲ ಅಂತಂದರೆ ಪರವಾಗಿಲ್ಲ. ಆಗಸ್ಟ್ 15ರ ಒಳಗಡೆ ಕ್ಲೀನ್ ಮಾಡದೇ ಇದ್ದರೆ ನಾವೇ ಕ್ಲೀನ್ ಮಾಡ್ತೀವಿ. ಆದರೆ ಖರ್ಚೇಂತಾಗುತ್ತಲ್ಲ, ಆ ಖರ್ಚನ್ನು ಮಾಲೀಕರೇ ಭರಿಸಬೇಕು, ಅವರಿಂದನೇ ನಾವು ವಸೂಲಿ ಮಾಡ್ತೀವಿ ಅಂತ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈಗ ಫುಟ್ಪಾತ್ ಕ್ಲೀನಿಂಗ್ ಆಯಿತು, ರೋಡ್ ಕ್ಲೀನಿಂಗ್ ಆಯಿತು, ಈಗ ಎಂಟೈರ್ ಸಿಟಿ ಕ್ಲೀನಿಂಗ್ಗೆ ಸಚಿವ ಕೃಷ್ಣ ಬೈರೇಗೌಡ ಮುಂದಾಗಿದ್ದಾರೆ. ಬೆಂಗಳೂರಿನಲ್ಲಿ ರಸ್ತೆ ಬದಿಯಲ್ಲಿ ಬಿದ್ದಿರತಕ್ಕಂಥ ಕಸ ಆಗಲಿ, ಡೆಬ್ರಿಸ್ ಆಗಲಿ, ಮಣ್ಣು ಉಡ್ಡೆಗಳಾಗಲಿ, ಅಥವಾ ಹಿಂದೆ ಯಾವುದೋ ಕನ್ಸ್ಟ್ರಕ್ಷನ್ ಮಾಡೋವಾಗ ಬಿಟ್ಟೋಗಿರೋ ಸಾಮಾನುಗಳಾಗಲಿ, ಇವೆಲ್ಲವನ್ನು ಕೂಡ ಒಂದು ರೀತಿಯಿಂದ ಕ್ಲೀನಪ್ ಮಾಡುವಂತಹ, ಅವುಗಳನ್ನು ಎಲ್ಲವನ್ನು ಅಲ್ಲಿಂದ ಸಾಗಾಣಿಕೆ ಮಾಡ್ತಕ್ಕಂಥ ಅಭಿಯಾನ ಮಾಡಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದೇನೆ. ಇದನ್ನು ಆಗಸ್ಟ್ ತಿಂಗಳಿನಲ್ಲಿ ನಾವು ಮಾಡ್ತೇವೆ. ಆಗಸ್ಟ್ 1ನೇ ತಾರೀಕಿಂದ ಆರಂಭ ಮಾಡಿ ಸಾವಿರಾರು ಟನ್ನು, 16,000 ಟನ್ನು ರಸ್ತೆ ಬದಿಯಲ್ಲಿ ಡೆಬ್ರೀಸು, ಮಣ್ಣು ಉಡ್ಡೆಗಳು, ಕಲ್ಲು, ಮರ, ಗಿಡ, ಕಳೆ, ಈ ರೀತಿಯಾಗಿ ಬೆಂಗಳೂರಿನ ಒಂದು ಸೌಂದರ್ಯವನ್ನು ಕೆಡಿಸ್ತಕ್ಕಂಥ ರೀತಿಯಲ್ಲಿ ಕಸ, ಕಡ್ಡಿ, ಮಣ್ಣು, ಕಲ್ಲು ಎಲ್ಲ ಕೂಡ ಬಿದ್ದಿದೆ. ಇದನ್ನೆಲ್ಲವನ್ನು ಕೂಡ ಸಾಗಾಣಿಕೆ ಮಾಡ್ತಕ್ಕಂತಹ ಒಂದು ಅಭಿಯಾನ, ಡ್ರೈವು ಆಗಸ್ಟ್ 1ನೇ ತಾರೀಕಿಂದ ಮಾಡಬೇಕು. ಇದು ಒಂದು ರೀತಿ ಆಗಸ್ಟು ನಮಗೆ ಸ್ವಾತಂತ್ರ್ಯ ದಿನಾಚರಣೆ ಮಾಡ್ತಕ್ಕಂತಹ ತಿಂಗಳು. ಹಾಗಾಗಿ ಈ ಕಸದಿಂದ ಒಂದು ರೀತಿ, ಗಲೀಜಿನಿಂದ ಸ್ವಾತಂತ್ರ್ಯ, ಫ್ರೀಡಮ್ ಫ್ರಮ್ ವೇಸ್ಟ್ ತಿಂಗಳು ಆಗಸ್ಟ್ ಪೂರ್ತಿ ಈ ಒಂದು ಅಭಿಯಾನವನ್ನ ಮಾಡಬೇಕು ಅಂತ ಹೇಳಿದ್ದೇನೆ. ಸಾವಿರಾರು ಕಡೆ ಇದೆ. ಅದನ್ನ ಸುಮಾರು 1616 ಕಡೆ GBA ಜಾಗದಲ್ಲಿ ಈ ರೀತಿ ಮಣ್ಣು ಉಡ್ಡೆಗಳು, ಕಲ್ಲು, ಕಳೆ ಇದೆ. ಇದಲ್ಲದೆ ರೈಲ್ವೆ ಇಲಾಖೆ ಆಸ್ತಿಯಲ್ಲೂ ಕೂಡ ಅವರು ಟ್ರ್ಯಾಕ್ ಪಕ್ಕ ಸುಮಾರು ಜನ ರಾತ್ರೋರಾತ್ರಿ ಬಂದು ಎಲ್ಲ ಕಸ, ಮಣ್ಣು, ಕಲ್ಲು ಸುರಿದು ಹೋಗಿದ್ದಾರೆ. ಇದಲ್ಲದೆ ನಮ್ಮದು ರೈಡು, ಸಬರ್ಬನ್ ರೈಲ್ನ ಕೆಲವು ಕನ್ಸ್ಟ್ರಕ್ಷನ್ ಸೈಟ್ಗಳಲ್ಲೂ ಕೂಡ ಮಣ್ಣುಡ್ಡೆಗಳು ಬಿದ್ದಿದ್ದಾವೆ. ಅದು ಅಲ್ಲದೆ ಮೆಟ್ರೋ ಕನ್ಸ್ಟ್ರಕ್ಷನ್ ಸೈಟ್ಗಳಲ್ಲೂ ಕೂಡ ಯದ್ವಾ ತದ್ವಾ ಮಣ್ಣುಡ್ಡೆಗಳು ಬಿದ್ದಿದ್ದಾವೆ. ಸೊ ಎಲ್ಲ ಇಲಾಖೆಗಳು ಕೂಡ ಸಂಯೋಜನೆ ಮಾಡಿಕೊಂಡು, ಕೋಆರ್ಡಿನೇಷನ್ ಮಾಡಿಕೊಂಡು ಎಲ್ಲ ಇಲಾಖೆಗಳ ಕಡೆಯಿಂದನೂ ನಾವು ಆಗಸ್ಟ್ 1ನೇ ತಾರೀಕಿನಿಂದ ಒಂದು ಕ್ಲೀನಪ್ ಡ್ರೈವನ್ನು ತೆಗೆದುಕೊಳ್ಬೇಕು ಅಂತ ಇವತ್ತು ಅದನ್ನು ಕೂಡ ಸೂಚನೆ ಕೊಟ್ಟಿದ್ದೇನೆ. ಅದನ್ನು ಆರಂಭ ಮಾಡಿದ ಮೇಲೆ ಕೆಲವು ಜನ ಖಾಲಿ ಸೈಟ್ಗಳಲ್ಲೂ ಕೂಡ ಕಸ, ಕಡ್ಡಿ, ಗಿಡ, ಕಳೆ ಬೆಳ್ಕೊಂಡು ಅದರಿಂದನೂ ಕೂಡ ಇವತ್ತು ಕೆಲವು ಕಡೆ ಏನಾಗುತ್ತೆ, ನಿಮ್ಮ ಸೈಟನ್ನು ನೀವು ಕ್ಲೀನಾಗಿ ಇಟ್ಕೊಳ್ಲಿಲ್ಲ ಅಂದರೆ ಅಲ್ಲಿ ಜನ ತಂದು ಗಾರ್ಬೇಜನ್ನು ಅಲ್ಲಿ ಬಿಸಾಕಕ್ಕೆ ಶುರು ಮಾಡ್ತಾರೆ. ಗಾರ್ಬೇಜ್ ಬಂತು ಅಂದರೆ ಅಲ್ಲಿ ಬೀದಿ ನಾಯಿಗಳು ಬರ್ತವೆ, ಹಾವುಗಳು ಬರ್ತವೆ, ಅದರಿಂದ ಜನಗಳ ಆರೋಗ್ಯನೂ ಕೆಡ್ತದೆ. ಹಾಗಾಗಿ ನಾನು ಸಾರ್ವಜನಿಕರಲ್ಲೂ ಮನವಿ ಮಾಡ್ತಾ ಇದ್ದೇನೆ, ನಿಮ್ಮ ಖಾಲಿ ಸೈಟನ್ನು ನೀವು ಆಗಸ್ಟ್ 15ನೇ ತಾರೀಕು ಒಳಗಡೆ ದಯವಿಟ್ಟು ಕ್ಲೀನ್ ಮಾಡ್ಕೊಳ್ಳಿ. ನಿಮ್ಮ ಖಾಲಿ ಸೈಟ್ ಇದ್ದರೆ ಆಗಸ್ಟ್ 15ನೇ ತಾರೀಕು ಒಳಗೂ ನಿಮಗೆ 1 ತಿಂಗಳು ಟೈಮ್ ಕೊಡ್ತಾ ಇದ್ದೇವೆ. ನಿಮ್ಮ ಖಾಲಿ ಸೈಟ್ನ ನೀವೇ ಕ್ಲೀನ್ ಮಾಡ್ಕೊಳ್ಳಿ. ಬೆಂಗಳೂರು ಸೌಂದರ್ಯ ಸುಧಾರಣೆ ಆಗಬೇಕು, ಬೆಂಗಳೂರು ಸ್ವಚ್ಛ ಆಗಬೇಕು, ಬೆಂಗಳೂರಿನಲ್ಲಿ ವಾಸ ಮಾಡೋ ಜನಗಳಿಗೆ ಆರೋಗ್ಯ ಇರಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಜವಾಬ್ದಾರಿ ತಗೋಬೇಕು. ನಿಮ್ಮ ಖಾಲಿ ಸೈಟು ಕ್ಲೀನ್ ಆಗಿದ್ದರೆ ಸಂತೋಷ, ನಿಮಗೆ ಧನ್ಯವಾದ. ಕ್ಲೀನ್ ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು 1 ತಿಂಗಳು ಟೈಮ್ ಕೊಡ್ತಾ ಇದ್ದೀವಿ, ಆಗಸ್ಟ್ 15ನೇ ತಾರೀಕುವರೆಗೆ ನಿಮ್ಮ ಖಾಲಿ ಸೈಟ್ನ ನೀವು ಕ್ಲೀನ್ ಮಾಡ್ಕೊಳ್ಳಿ. ನೀವು ಕ್ಲೀನ್ ಮಾಡ್ಕೊಳ್ಳಿಲ್ಲ ಅಂದರೆ ಆಗಸ್ಟ್ 15ನೇ ತಾರೀಕು ನಂತರ ನಾವು ಕ್ಲೀನ್ ಮಾಡ್ತೇವೆ. ಕ್ಲೀನ್ ಮಾಡಿ ತಗಲೋ ಖರ್ಚನ್ನು ನಿಮ್ಮ ಆಸ್ತಿ ತೆರಿಗೆಗೆ ಸೇರಿಸಬೇಕಾಗತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.